ಶಿವಾಯ. ಚನ್ನಮಲ್ಲಿಕಾರ್ಜುನ ನಿನ್ನ ನಂಬಿ ಬಂದೆ, ಚನ್ನಮಲ್ಲಿಕಾರ್ಜುನ ನಿನ್ನ ನಂಬಿ ಬಂದೆ, ಚನ್ನಮಲ್ಲಿಕಾರ್ಜುನ ನಿನ್ನ ನಂಬಿ ಬಂದೆ, ಕರುಣದಿ ಕಾಯೋ ನನ್ನಪ್ಪ ದೇವನೇ, ಕರುಣದಿ ಕಾಯೋ ನನ್ನಪ್ಪ ದೇವನೇ.
ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾಸ್ತ್ರ ಸಾಧಿಕ ಶರಣ್ಯೇ ತ್ರಯಂಬಿಕೆ ದೇವಿ ನಾರಾಯಣಿ ನಮಸ್ತೆ. ಅಮ್ಮ, ಮಾತೆ, ವಿನೋತೆ, ಅಂಬುಜಾಕ್ಷಿ, ಭೂಮಾತೆ. ಅಮ್ಮ, ಈ ಭೂತಾಯಿಯನ್ನು ಚಿನ್ನ ಎಂದು ನಂಬಿರುವ ನನ್ನ ಪತಿ ಹಾಗೂ ನನ್ನ ಮೈದುನೆಯನ್ನ ರಕ್ಷಣೆ ಮಾಡುವ ಭಾರ ನಿನ್ನಲ್ಲಿ ಕೂಡಿದೆ. ಇನ್ನು ಈ ಪವಿತ್ರವಾದ ನೆಲದಲ್ಲಿ ಹುಟ್ಟಿ ಕುಲ ಕುಲವೆಂದು ಹೊಡೆದಾಡುತ್ತಿರುವ ಈ ಜಗತ್ತಿನಲ್ಲಿ ಮತ್ತೆ ನೀನು ಅವತರಿಸಿ ಬಂದು ದುಷ್ಟರನ್ನ ಶಿಕ್ಷಿಸಬೇಕೆಂದು, ಈ ಮಣ್ಣಿನ ಮಕ್ಕಳನ್ನ ರಕ್ಷಿಸಬೇಕೆಂದು ನಿನ್ನಲ್ಲಿ ನಾನು ಕೋಟಿ ಕೋಟಿ ನಮಸ್ಕಾರದಿಂದ ಬೇಡಿಕೊಳ್ಳುತ್ತಿದ್ದೇನೆ ತಾಯಿ. ನೆರಳು ನೀಡೋರೆ ನನ್ನೋರು ಈ ಮಣ್ಣಿನಲ್ಲಿ, ಈ ಮಣ್ಣಿನಲ್ಲಿ, ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯುವ ಜನರೇ ನನ್ನ ದೈವ. ಈ ದೈವಕ್ಕಾಗಿ ಜೀವ ನೀಡುವ ಭಾಗ್ಯವೇ ನನ್ನದು, ಪುಣ್ಯವೇ ನನ್ನದು. ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಹಾಡು ಎಂದು ಹಾಡೇ ಇಲ್ಲ, ಹಾಡೋ ಹಾಗೆ ಅವನಾಗಬೇಕಿದೆ. ಧಣಿಯು ಎಂದು ದಣಿದೇ ಇಲ್ಲ, ಧಣಿಯೂ ದುಡಿಯೋ. ಲಕ್ಷ್ಮಿ, ಹೇ ಲಕ್ಷ್ಮಿ, ಏನಿದೆಲ್ಲ? ಪೂಜಾ ಸಂಭ್ರಮ ಅದ್ಭುತವಾಗಿದೆಯಲ್ಲ. ಸ್ವಾಮಿ, ಇಂದು ಆ ಮುರುನಾಳ ಮಹಾಪುರುಷ ಅಖಂಡೇಶ್ವರ ಶ್ರೀ ಗಂಗಾಧರೇಶ್ವರದ ಕೃಪಾಶೀರ್ವಾದದಿಂದಾಗಿ ಆ ದೇವಿಯ ಪಾರಾಯಣವನ್ನು ಮಾಡ್ತಾ ಇದೆ. ಬನ್ನಿ, ಮೊದಲು ದೇವರ ಪ್ರಸಾದವನ್ನು ಸ್ವೀಕರಿಸಿ. ಎಂತ ಅಚಲವಾದ ಭಕ್ತಿ ಇದೆ ಲಕ್ಷ್ಮಿ ನಿನ್ನದು. ಎದ್ದೇಳು. ಈ ನಿನ್ನ ಅಪೂರ್ವ ಭಕ್ತಿಯಿಂದಲೇ ಆ ಮಹಾಪುರುಷರ ಶಕ್ತಿ ಎಂದು ನಮ್ಮೆಲ್ಲರ ರಕ್ತ ಕಣಕಣದಲ್ಲ ಆವರಿಸಿ ಮುಕ್ತಿ ಬೇಡುವ ಈ ಮುಕುಟಕ್ಕೆ ಆ ಕಟೀಲು ಪರಮೇಶ್ವರಿಯಾದ ನವಶಕ್ತಿ ಮಾತೆ ಪ್ರಸನ್ನಳಾಗಿ ನಮ್ಮ ವಂಶಕ್ಕೆ ಚಿನ್ನದ ಬೆಳೆ ಬೆಳೆಯಲು ಆ ಮಳೆ ರಾಯನನ್ನೇ ಕಳಿಸಿ ಚಿನ್ನ ಬೆಳೆಯುವ ಈ ಮಣ್ಣಿನಲ್ಲಿ ರೈತನ ಉಸಿರೇ ನಾಡಿನ ಹಸಿರೆಂದು ಹರಸಿ ಈ ಮಣ್ಣಿನ ಮಕ್ಕಳ ಕೀರ್ತಿ ಶಾಶ್ವತವಾಗಿ ಉಳಿಯಲಿ ಈ ನನ್ನ ಪೂಜಾ ಫಲದಿಂದ. ಸ್ವಾಮಿ, ಇದೆಂತ ಆಶೀರ್ವಾದವನ್ನು ಮಾಡಿದ್ರಿ? ಈ ನಿಮ್ಮ ಮಾತುಗಳಿವೆ. ಭಕ್ತಿಯಿಂದಲೇ ಶಕ್ತಿ, ಶಕ್ತಿಯಿಂದಲೇ ಮುಕ್ತಿ ಎನ್ನುವ ಈ ನಿಮ್ಮ ಮಾತು. ಹೌದು ಲಕ್ಷ್ಮಿ, ಮಹಾಭಾರತದಲ್ಲಿ ಹೆಣ್ಣು ಮಣ್ಣಿಗಾಗಿ ಕುರುಕ್ಷೇತ್ರವಾದರು. ಪಾಂಡವರ ಧರ್ಮ ಭಕ್ತಿಗೆ ಶ್ರೀಕೃಷ್ಣ ಪರಮಾತ್ಮ ಅಕ್ಷಯ ಪಾತ್ರೆ ನೀಡಿ ಕಾಪಾಡಿದಂತೆ ಈ ನಿನ್ನ ಪೂಜೆ ನನಗೆ ಪವಾಡವೇ ಸರಿ. ಅಬ್ಬಬ್ಬ, ಅಂದ್ರೆ ಈ ನಿಮ್ಮ ಮಾತಿನಲ್ಲಿ ಪ್ರಶಸ್ತಿಯ ಗೊತ್ತಿರಬೇಕು. ಲಕ್ಷ್ಮಿ, ಭೂತಾಯಿ ಅಗಾಧ ಶಕ್ತಿಯಿಂದ ಬೆಳೆದು ಬಂದ ರಾಗಿ, ಭತ್ತ, ಜೋಳ, ಅರಿಬಿ 3 ವರ್ಷ ಮಳೆ ಹೋಗಿ ಬರದ ಕರಾಳ ಛಾಯೆ ಬೀಸಿದರು. ಈ ವರ್ಷ ಸಂಪೂರ್ಣ ಬೆಳೆ ಬಂದು ನನ್ನನ್ನು ಕರ್ನಾಟಕದ ಇತಿಹಾಸದಲ್ಲೇ ಗುರುತಿಸಿದಳು. ಅಂದ್ರೆ ನೋಡಿ, ಈ ಕನ್ನಡ ನಾಡಿಗೆ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಹೆಸರು ಈ ಇತಿಹಾಸದಲ್ಲಿ ಮೂಡಿ ಬಂದಿದೆ ಎಂದರೆ ನಿಜವಾಗ ನಿಮ್ಮ ಸತಿಯಾಗಿ ಬಂದದ್ದು ನನ್ನ ಭಾಗ್ಯವೇ ಸರಿ. ಲಕ್ಷ್ಮಿ, ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ್ದಕ್ಕಾಗಿ
ಕರ್ನಾಟಕ ಸರ್ಕಾರ ಈ ವರ್ಷದ ಪ್ರಗತಿಪರ ಉತ್ತಮ ರೈತನೆಂದು ಪ್ರಶಸ್ತಿ ನೀಡಿ ನನಗೆ ಗೌರವಿಸಿತು. ಅಂತೂ ಈ ಇತಿಹಾಸದಲ್ಲಿ ಈ ನಿಮ್ಮ ಹೆಸರು ಮೂಡಿ ಬಂದಿದೆ ಅಂದ್ರೆ ನಿಮ್ಮ ಸತಿಯಾಗಿ ಬಂದದ್ದು ನನ್ನ ಭಾಗ್ಯವೇ ಸರಿ. ಲಕ್ಷ್ಮಿ ಲಕ್ಷ್ಮಿ ಅದರಲ್ಲಿ ಅರ್ಧಾಂಗಿ ಎಂಬ ಈಶ್ವರಿ ಶಕ್ತಿಯಿಂದ ಕೋಪ ತಾಪವನ್ನಳಿಸಿ ಕಾರೇಸು ಮಂತ್ರಿ ಕರುಣೇಸು ದಾಸಿ ರೂಪೇಸು ಲಕ್ಷ್ಮಿ ಬಹುತೇಸು ಮಾತಾ ಶಯನಾಸುರೆಂಬ ಕ್ಷಮಯಾದರಿತ್ರಿ ಎಂಬ 6 ಗುಣಗಳನ್ನು ಹೊಂದಿ ನೀ ನನಗೆ ಶ್ರೀಮತಿಯಾಗಿ ಬಂದು ನನ್ನ ಸಂಸಾರಕ್ಕೆ ನೀನೊಂದು ಗಾಲಿಯಾಗಿ ನಾನೊಂದು ಗಾಲಿಯಾಗಿ ಆ ಪರಮಾತ್ಮನಲ್ಲಿ ಸಾಗಿದಾಗಲೇ ನಮಗೆ ಸದ್ಗತಿ. ನಾವು ನಿಮಿತ್ತ ಮಾತ್ರ, ಅದನ್ನೆಲ್ಲ ನಡೆಸುವವನೇ ಆ ಲೋಕೇಶ, ಆತನೇ ಪರಮೇಶ. ಸ್ವಾಮಿ ಸ್ವಾಮಿ ಅಷ್ಟೇ ಏಕೆ ಲಕ್ಷ್ಮಿ, ದಿಟ್ಟ ಹೆಣ್ಣಾಗಿ ಪತಿರತೆಯ ಪಟ್ಟ ಹೊತ್ತು ಸೇವಸಕ್ತಳಾಗಿ ಪತಿಯೇ ಪರಮ ದೈವ, ಪತಿಯಿಂದಲೇ ಸರ್ವಸ್ವ, ನನ್ನ ಹೃದಯ ಮಂದಿರದಲ್ಲಿ ನೆಲೆಸಿರುವ ದೇವರೇ ನನ್ನ ಗಂಡನೆಂದು ತಿಳಿದ ಆ ಮಹಾಸತಿ ಅನಿಸಳಂತೆ ನೀನು ನನಗೆ ಸಾಮಾನ್ಯಡೆ ರಾತ್ರಿ ಹಗಲೆನ್ನದೆ ಕಸ ಕಡ್ಡಿ ಹೊತ್ತು ಕಲ್ಲು ಮುಳ್ಳು ಹೊತ್ತು ಭತ್ತ ಬೆಳೆಯುವ ಹೊಲವನ್ನಾಗಿ ಮಾಡಿದ ನನ್ನ ಮನೆಯ ಭಾಗ್ಯ ದೇವತೆ ಲಕ್ಷ್ಮಿ, ನನ್ನ ಮನೆಯ ಭಾಗ್ಯ ದೇವತೆ. ಹೋಗಿ ಸ್ವಾಮಿ, ನೀವು ನನ್ನ ತುಂಬಾನೇ ಹೊಗಳ್ತಾ ಇದ್ದೀರಾ. ಇದು ಹೊಗಳಿಕೆ ಮಾತಲ್ಲ ಲಕ್ಷ್ಮಿ, ಆನಂದದಿಂದ ಅಪ್ಪರಿಸಿ ಹೇಳುವ ಮಾತು. ಯಾಕೆಂದರೆ ಹೆತ್ತ ತಾಯಿಯನ್ನು ಕಳೆದುಕೊಂಡ ನನ್ನ ತಮ್ಮ ತಂಗಿಗೆ ನೀನೆ ಹೆತ್ತ ತಾಯಿಯಾಗಿ ತುತ್ತು ಮಾಡಿ ತಿನಿಸಿ ಉಣಿಸಿ ಬೆಳೆಸಿ ಉತ್ತರ ಕರ್ನಾಟಕದಲ್ಲಿ ಉತ್ತಮ ರೈತನೆಂದು ಹೆಸರು ಕೊಡಿಸಿ ಕರ್ನಾಟಕ ರಾಜ್ಯದ ರೈತ ಸಂಘದ ಅಧ್ಯಕ್ಷರನ್ನಾಗಿ ಮಾಡಿದ ನಿನ್ನ ಪ್ರಯತ್ನ ಶಕ್ತಿಯು ಅದರಲ್ಲಿದೆ. ಆದರೆ ಅಲ್ಲ ಸ್ವಾಮಿ, ನೋಡಿ, ಅಲ್ಪ ವಿದ್ಯಾವಂತರಾದ ನಾನು ಈ ಮಹಿಳಾ ಸಂಘಟನೆಯನ್ನು ನಡೆಸಿ ನಿಮ್ಮ ಜೊತೆಯಲ್ಲಿ ಈ ಮಣ್ಣಿನ ಸೇವೆಯನ್ನು ಕೂಡ ಮಾಡ್ತಾ ಇದ್ದೀನಿ. ಇದರಲ್ಲಿ ನನ್ನ ಪ್ರಯತ್ನವೇನಿದೆ ಸ್ವಾಮಿ? ಇದೇ ಹೆಣ್ಣಿನ ಜೀವನವೆಂಬುದು ತಿಳಿದುಕೊಂಡ ತಿಳಿಗೇಡಿ ಗಂಡಸರಿಗೆ ತಿದ್ದಿ ಬುದ್ಧಿ ಹೇಳಿ ನಾಡಿನ ನಾಯಕರೆಂಬಂತವರಿಗೆ ಅಂದಿನ ಮಹಿಳಾ ಸಭೆಯಲ್ಲಿ ಸರಿಯಾದ ಉತ್ತರವನ್ನು ಕೊಟ್ಟೆ ಗೊತ್ತೇ. ಹೆಣ್ಣನ್ನು ಚುಡಾಯಿಸಿ ಚುಡಾಮಣಿ ರತ್ನವನ್ನೇ ಕೊಡುತ್ತೇನೆಂದು ಹೇಳಿ ಹೆಣ್ಣು ಕುಲವ ಮಣ್ಣು ಮಾಡಲು ನಿಂತ ನರಹಂತಕರಿಗೆ ನೀನು ಅಂದಿನ ಸಭೆಯಲ್ಲಿ ಸರಿಯಾದ ಉತ್ತರವನ್ನು ಕೊಟ್ಟೆ ಗೊತ್ತಿದೆ. ಹೆಣ್ಣು ಸಂಸಾರದ ಕಣ್ಣು ಎಂದು ಚೆನ್ನಾಗಿ ಉತ್ತರ ನೀಡಿ ಹೆಣ್ಣಿಂದಲೇ ಈ ಜಗತ್ತು, ಹೆಣ್ಣಿನಿಂದಲೇ ತೂಗುತ್ತಿದೆ ಈ ಜಗದ ತೊಟ್ಟಿಲು ಎಂದು ನಾಡಿನ ಜನಕ್ಕೆ ಸರಿಯಾಗಿ ಉತ್ತರ ಹೇಳಿ ನಾಡಿನ ಕಾಮುಕ ಗಂಡಸರಿಗೆ ತಿದ್ದಿ ಬುದ್ಧಿ ಹೇಳಿ ನಾಡಿನ ನಾಯಕರ ಮನೆಗೆ ನಿನ್ನ ಅಂದು ಸರ್ಕಾರಕ್ಕೆ ಮುಟ್ಟಿ ನನಗೆ ಈ ಪ್ರಶಸ್ತಿ ಸಿಕ್ಕಿತು. ಆದರೆ ಎನ್ನುವ ಅಪಸ್ವರ ಬೇಕೆ ಸ್ವಾಮಿ ನಿಮ್ಮ ಬಾಯಿಂದ? ಸಾಕಷ್ಟು ಶಾಲೆ ಕಲಿತು ನಿರುದ್ಯೋಗಿಯಾಗಿ ಕುರಿ ಸಾಕಾಣಿಕೆ ಮಾಡಿಕೊಂಡು ಕುಸ್ತಿ ಆಡುತ್ತಾ ಮಣ್ಣಲ್ಲಿ ನನ್ನೊಳಗೆ ಸಣ್ಣಾಗುತ್ತಿರುವ ಭದ್ರನನ್ನ ಹಿರಿಯ ಮಗನಂತೆ ಕಂಡು ಶಾಲೆ ಕಲಿತು ದೊಡ್ಡ ಡಿಸಿ ಸಾಹೇಬಳಾಗಿ ಬರುತ್ತೇನೆ ಅಂತ ಪಣ ತೊಟ್ಟ ಭಾಗ್ಯಶ್ರೀ ತಂಗಿಯನ್ನು ನೀನು ಕಿರಿಮಗಳಂತೆ ಕಂಡು ಹಿಂದಿನವರಿಗೂ ನಡೆದು ಬಂದ ಹಾಗೆ ಮುಂದೆ ಹೀಗೆ ಇರುತ್ತೇನೆ ಅಂತ ನನಗೆ ಮಾತು ಕೊಡು ಲಕ್ಷ್ಮಿ, ನನಗೆ ಮಾತು ಕೊಡು. ಸ್ವಾಮಿ, ಇಲ್ಲಿವರೆಗೂ ನನ್ನ ಹೊಗಳಿ ಈಗ ಶೂಲಕ್ಕೇರಿಸ್ತಾ ಇದ್ದೀರಾ ಈ ಅನುಮಾನವೆನ್ನುವ ಸುಳಿಗಾಳಿಯಿಂದ. ನೋಡಿ, ಈಗ ನಾನು ಹೇಳ್ತಾ ಇದ್ದೀನಿ ಕೇಳಿ. ಇಡೀ ಜಗತ್ತನ್ನು ಬೆಳಗುವ ಆ ಸೂರ್ಯಚಂದ್ರ ಸಾಕ್ಷಿಯಾಗಿ ಅಗ್ನಿ ಸಾಕ್ಷಿಯಾಗಿ ನನ್ನ ಕೊಳ್ಳಿಗೆ ಮಾಂಗಲ್ಯವನ್ನು ಕಟ್ಟಿದ ಆ ನಿಮ್ಮ ಪಾದ ಸಾಕ್ಷಿಯಾಗಿ ನೋಡಿ, ಆ ನಿನ್ನ ತಮ್ಮ ಮತ್ತು ತಂಗಿಯರಿಂದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತೇನೆ. ಈ ನನ್ನ ಮಾತು ಸತ್ಯ ಸತ್ಯ ಸತ್ಯ. ಬಾ ಲಕ್ಷ್ಮಿ ಬಾ, ಈ ಸಂಭ್ರಮದ ಸಡಗರದಲ್ಲಿ ಆನಂದದ ಹಡಗು ಹತ್ತಿ ನೀ ಮಿನುಗುತ್ತಾರೆಯಾಗಿ ತಳುಕು ಬೆಳಕಿನಿಂದ ಸೂರ್ಯನ ಬೆಳಕಿನಲ್ಲಿ ನೀ ಹಗಲು ನಕ್ಷತ್ರ ನೀನಾಗಿ
ಈ ರೈತನ ಕೈ ಹಿಡಿದು ಹಾಡಿ ಆನಂದಿಸು ಬಾ ಲಕ್ಷ್ಮಿ, ಹಾಡಿ ಆನಂದಿಸು ಬಾ. ಪತಿ ಪರಮೇಶ್ವರನ ಆಸೆಯನ್ನ ಮೀರುವುದುಂಟೇನು? ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವ ಮಂದವೇ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವು ಆನಂದವೇ. ಇಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಆಹಾ ಇನ್ನೊಂದಿಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ನುಡಿಯು ಜೇನಿನ ಸಿಹಿಯು ನಡೆಯುವ ಹಾದಿ ಹೂವಿನ ಹಾದಿ. ಅನುಗಾಲ ಅನುರಾಗ ಅನುಗಾಲ ಅನುರಾಗ ಶುಭಯೋಗ. ಇನ್ನೊಂದ ಶ್ರೀಮತಿ ಕೈ ಹಿಡಿದಾಗ ದಿನವು ಆನಂದವೇ. ಇಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಪ್ರೇಮದ ಸಂಗಮ ಮಾಸಗಳಿಲ್ಲ ಹೊಸ ಮಧುಮಾಸವೇ. ರಾತ್ರಿಗಳೆಲ್ಲ ಮೊದಲನೇ ರಾತ್ರಿ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ
ಹಾಡುವಾಗ ಬದುಕು ಸ್ವರ್ಗವೇ. ಬ್ರಹ್ಮಾನಂದ ಓಂಕಾರ ಆನಂದ ಸಾಕಾರ ವೇದಾಂತಕ್ಕೆ ಶ್ರೀಕಾರ ಆಧ್ಯಾತ್ಮಾತ್ಮ ಪ್ರಸಾರ ಅಗರ ಧರೆಗೆ ಬಾ ಈ ಧರಣಿಯ ದೇಗುಲ ಬೆಳಗುವ ನೀಗಿಸು ಬಾಡಿನ ಅಹಂ ಅಹಂ ಅಹಂ. ಅಣ್ಣ ಅತ್ತಿಗೆ ಬಾರೋ ತಮ್ಮ, ಕಾಲೇಜಿನಿಂದ ತಂಗಿಯನ್ನು ಕರೆದುಕೊಂಡು ಈಗ ಬಂದೇನೋ ಸಹೋದರ? ಹೌದಣ್ಣ, ಬೆಳಗಿನ ಜಾವ 4 ಗಂಟೆಗೆ ಎದ್ದು ಕುಸ್ತಿ ಪ್ರಾಕ್ಟೀಸ್ ಮುಗಿಸಿ ಮೇಲಿನ ಹೊಲಕ್ಕೆ ನೀರು ಹಾಸಿ ಕಾಲೇಜಿಗೆ ಹೋಗಿ ತಂಗಿಯನ್ನು ಕರೆದುಕೊಂಡು ಬರುವಷ್ಟರಲ್ಲಿ ಸ್ವಲ್ಪ ಲೇಟ್ ಆಯ್ತಣ್ಣ. ಭಾಗ್ಯಶ್ರೀ, ನಿನ್ನ ಪರೀಕ್ಷೆ ಎಲ್ಲ ಚೆನ್ನಾಗಿ ಬರೆದಿದೆಯಾ ತಾನೆ? ಹೌದಕ್ಕ, ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗ್ತೀನಿ, ಇದರಲ್ಲಿ ಸಂದೇಹವೇ ಇಲ್ಲ. ನೆರಡು ಕಣ್ಣುಗಳಂತಿರುವ ನಿಮ್ಮ ಸಂತೋಷವೇ ನನ್ನ ಸಂತೋಷ. ದೇವರು ನಮ್ಮನ್ನು ಹೀಗೆ ಇಟ್ಟಿರಲಿ. ನನಗೂ ಅಷ್ಟೇ ಅಣ್ಣ, ಧರ್ಮರಾಜನಂತಿರುವ ನಿಮ್ಮ ಧರ್ಮ ನೀತಿಯಲ್ಲಿ ಆ ಭೀಮನಂತೆ ಬದುಕುತ್ತೇನೆ, ನಿಮ್ಮ ನಿಷ್ಠೆಯಲ್ಲಿ ಬದುಕುತ್ತೇನೆ. ಶ್ರೀರಾಮನಂತಿರುವ ನಿಮ್ಮ ಪಾದಕ್ಕೆ ಹೊತ್ತು, ಭರತನಂತೆ ನಿಮ್ಮ ಪಾದಕ್ಕೆ ಹೊತ್ತು ಈ ಮಣ್ಣಿನ ಋಣ ತೀರಿಸುತ್ತೇನಣ್ಣ, ಈ ಮಣ್ಣಿನ ಋಣ ತೀರಿಸುತ್ತೇನೆ. ನೋಡುವ ಇದನ್ನ, ಈ ನಿಮ್ಮ ಶರಣ ಭಕ್ತಿಯಿಂದಲೇ ತಾನೆ ನಿಮ್ಮ ಅಣ್ಣನವರಿಗೆ ಈ ಸರ್ಕಾರದವರು ಉತ್ತಮ ರೈತ ಎನ್ನುವ ಪ್ರಶಸ್ತಿಯನ್ನು ಕೊಟ್ಟು ಪುರಸ್ಕಾರ ಮಾಡಿರೋದು. ಅತ್ತಿಗೆ, ಆ ಸುದ್ದಿಯಲ್ಲಿ ಕೇಳಿ ರಭಸದಿಂದ ಕುದುರೆಯನ್ನೇರಿ ಓಡೋಡಿ ಬಂದಿ ಅತ್ತಿಗೆ. ದಾರಿ ಉದ್ದಕ್ಕೂ ಅಣ್ಣನ ಜಯಘೋಷದ ಸುದ್ದಿ ಕೇಳಿ ಓ ಚಕ್ರವರ್ತಿ ತನ್ನ ಕರ್ಕಸದ ಮಾತುಗಳಿಂದ ಅಣಕಿಸುತ್ತಿರುವುದನ್ನು ಕಂಡು ನಾನು ರಭಸದಿಂದ ಓಡೋಡಿ ಬಂದೆ ಅತ್ತಿಗೆ, ಓಡೋಡಿ ಬಂದೆ. ಹೌದು ತಮ್ಮ, ಈ ಪೈಪೋಟಿಗೆ ಹೌದು ತಮ್ಮ, ಈ ಪ್ರಶಸ್ತಿಗೆ ಪೈಪೋಟಿ ಮಾಡಿದ ಆ ಚಕ್ರವರ್ತಿ ನಮಗೆ ಸೇಡಿನ ಬಿರುಗಾಳಿ ಬೀಸಿದರೆ ಬೀಸಬಹುದು. ಹೌದು, ನಾವು ಜಮೀನ್ದಾರ ಮನೆತನದವರು. ಹೀಗಿರುವಾಗ ಅವನ ಕೆಟ್ಟ ಕಣ್ಣು ನಮ್ಮ ಮನೆತನದ ಮೇಲೆ ಬಿದ್ದರೂ ಬೀಳಬಹುದು. ಅದಕ್ಕಾಗಿ ನನ್ನದೊಂದು ಮಾತು ಕೇಳು ಸಹೋದರ. ಒಂದೇ ಕಣ್ಣ, 1000 ಮಾತುಗಳನ್ನಾದರೂ ಹೇಳು, ಅದನ್ನು ನಡೆಸಿಕೊಡುತ್ತೇನೆ. ಹೆತ್ತವರ ಹೆಸರು ಜೀವಂತ ಉಸಿರಾಡಬೇಕಾದರೆ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿಯೂ ನೀ ನನ್ನ ಹೃದಯ ಮಿಡಿತದಲ್ಲಿ ಅಡಗಿಸಿಕೊಂಡು ನೀನು ಬೆರಳು ಮಾಡಿದ ತೋರಿಸಿದ ಕೆಲಸವನ್ನು ಅರಕ್ಷಣದಲ್ಲಿ ನನ್ನ ತಲೆ ಮೇಲೆ ಹೊತ್ತು ಮಾಡುತ್ತೇನೆ. ಹೇಳಣ್ಣ, ಅದ್ಯಾವ ಮಾತು? ಧರ್ಮ ರಕ್ಷಿತ ಎಂಬಂತೆ ಧರ್ಮವನ್ನು ನಾವು ಕಾಪಾಡಿದರೆ ಧರ್ಮ ನಮ್ಮನ್ನು ಕಾಪಾಡುತ್ತದೆ. ಅನೇಕ ತಲೆಮಾರಿನಿಂದ ಧರ್ಮಗಳನ್ನು ಉಳಿಸಿಕೊಂಡ ಬಂದ ಈ ಜಮೀನ್ದಾರನ ಮನೆತನದ ಕೀರ್ತಿ ಉಳಿಯಬೇಕಾದರೆ ನೀನು ಸತ್ಯಕ್ಕೆ ನಿತ್ಯ ಹೆಗಲು ಕೊಟ್ಟು ನ್ಯಾಯ ನೀತಿ ಧರ್ಮವೇ ನನ್ನ ಉಸಿರೆಂದು ಬೆಳೆದು ಕೂಗಿ ಬಸವಳಿದು ಬದುಕುವ ಬಡವರನ್ನು ಎತ್ತಿ ಹಿಡಿದು ನಿತ್ಯ ಕಾಮಿನಿ ಕಾಂಚನದ ಲಂಚ ಕರ್ಮಿಗಳನ್ನು ಸೆರೆಬಡಿದು ಊರನಾಗಿ ದಲಿತ ರೌಡಿಗಳಿಗೆ ವೀರಭದ್ರನಾಗಿ ಹೆಣ್ಣಿನ ಶೀಲಕ್ಕೆ ಕೈ ಹಾಕುವ ಕಾಮುಕ ಗಂಡಸರಿಗೆ ಶಿವನವರಿಗಣ್ಣಾಗಿ ಅಣ್ಣ, ರಾತ್ರಿ ಹಗಲನ್ನದೆ ಭೂತಾಯಿಗೆ ಬೆವರಿ ಸುರಿಸಿ ಸೇಡಿಗಾಗಿ ಸೆಟ್ಟು ಹೊಡೆದು ಈ ಕಾವೇರಿ ತಾಯಿ ಮಗನಾಗಿ ಬಾಳಬೇಕು ತಮ್ಮ, ಈ ಕಾವೇರಿ ತಾಯಿ ಮಗನಾಗಿ ಬಾಳಬೇಕು. ಅಣ್ಣ, ಇದ್ಯಾವ ದೊಡ್ಡ ಮಾತು ಹೇಳ್ತಾ ಇದ್ದೀಯ ಅಣ್ಣ ಈ ನಿನ್ನ ತಮ್ಮನಿಗೆ?
ನೀನು ಬೇಕೆಂದರೆ ಹುಲಿ ಹಾಲನ್ನೇ ತಂದು ಕೊಡಬಲ್ಲೆ. ನೀನಾಡಿದ ಈ ನುಡಿ ನಡೆಸುವುದಕ್ಕೆ ಈ ಭೂಮಂಡಲವೇ ಬಿರಿಯಲಿ, ಆ ಸೂರ್ಯ ಚಂದ್ರರೇ ಕತ್ತಲೆ ಕವಿದು ದಿಕ್ಕು ತಪ್ಪಿಸಲಿ, ಆ ಕತ್ತಲೆ ಪರಿಹರಿದು ಆ ಹರನ ಸಾಕ್ಷಿಯಾಗಿ ಈ ಕೆಲಸ ಮಾಡಿ ತೋರಿಸುತ್ತೇನಣ್ಣ. ಅಣ್ಣ, ಗಂಡು ಗಚ್ಚಿ ಹಾಕಿ ಹಿಂಡು ಕುರಿ ಹಾಲು ಕುಡಿದು ಗಂಡು ಗಚ್ಚಿ ಆಗಿ ಸೇಡಿಗಾಗಿ ಶೆಡ್ಡು ಬಾರಿಸಿದ ಈ ನಿನ್ನ ತಮ್ಮ ಅದಕ್ಕಾಗೆ ಪಣ ತೊಟ್ಟಿದ್ದಾನಣ್ಣ, ಅದಕ್ಕಾಗೆ ಪಣ ತೊಟ್ಟಿದ್ದಾನೆ. ತಮ್ಮ, ಅಣ್ಣ, ಈಗ ಕೇಳಣ್ಣ ನನ್ನ ಮಾತುಗಳನ್ನು. ನಿತ್ಯ ಸತ್ಯದ ಹೆಗಲ ಮೇಲೆ ಕೋಲಿಟ್ಟು ಮೆರೆಯುವ ನರಹಂತಕರಿಗೆ ನಾನು ನರನಾಗರನಾಗಿ, ಎಣ್ಣೆ ಜಗದ ಕಣ್ಣೆಂಬುವುದನ್ನು ಮರೆತು ಮಾತೆಯರ ಕುಂಕುಮ ಭೋಗ್ಯಕ್ಕೆ ಭಂಗ ತರುವ ಬೇಬಸ್ಸಿನ ಮಕ್ಕಳಿಗೆ ನಾನು ವೀರಭದ್ರನಾಗಿ, ಕರ್ಮವನ್ನೇ ದಾರಿ ತಪ್ಪಿಸಿ ಕರ್ಮದ ಹೆಗಲೇರಿ ಗೋಕರ್ಷಿ ನಗುತ್ತಿರುವ ದರಿದ್ರಭೂತಗಳಿಗೆ ನಾನು ಶಿವನ ತ್ರಿಶೂಲವಾಗಿ, ಬಡವರ ಬಿಸಿ ರಕ್ತವನ್ನೇ ಕುಡಿದು ಘಟವನ್ನೇ ಗಟ್ಟಿ ಹಾಕಿಸಿಕೊಂಡು ಆ ಚಕ್ರವರ್ತಿ ಅಂತವರಿಗೆ ನಾನು ಕೆರಳಿದ ಸರ್ಪವಾಗಿ, ಅಣ್ಣ ನಿಮ್ಮ ಧರ್ಮದ ದಾರಿ ತಪ್ಪಿಸಲು ಬಂದವರಿಗೆ ನಾನು ಕಾಲ ಭೈರವನಾಗಿ, ಈ ಬ್ರಹ್ಮಾಂಡವನ್ನೇ ಬುಡಮೇಲು ಮಾಡಲು ಹೊರಟವರ ಬೇಸಿ ರಕ್ತದೊಂದಿಗೆ ನಿಮ್ಮ ಪಾದ ತೊಳೆದಿದ್ದರೆ ನಾನು ನಿನ್ನ ತಮ್ಮ ವೀರಭದ್ರನೇ ಅಲ್ಲ. ಇದು ನಿಮ್ಮ ಪಾದದವನಿಗೂ ಸತ್ಯ ಸತ್ಯ ಸತ್ಯ. ಎದ್ದೇಳು ತಮ್ಮ, ಎದ್ದೇಳು. ತಮ್ಮನನ್ನು ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ನಿನ್ನಂತ ದೇವಮಾನವಪ್ಪ ನೀನು, ಈ ದೇವಮಾನವ. ಅಣ್ಣ, ದೇವಮಾನವ ನಾನಲ್ಲವಮ್ಮ. ಜಾತಿಯ ಭೂತವನ್ನು ಬಡೆದೋಡಿಸಿ ಮೇಲು ಕೀಳು ಉಚ್ಚ ನೀಚರೆಂಬ ತಾರತಮ್ಯ ಮಾಡದೆ ಸಮಾನತೆಯ ಸಮಾಜವನ್ನು ಕಟ್ಟಿ 12ನೇ ಶತಮಾನದಲ್ಲಿ ಕೂಡಲ ಸಂಗಮದಲ್ಲಿ ಐಕ್ಯರಾದ ಶ್ರೀ ಜಗಜ್ಯೋತಿ ಬಸವೇಶ್ವರರು ದೇವಮಾನವರು. ಅಣ್ಣ, ತ್ರೇತಾಯುಗದಲ್ಲಿ ರಾವಣನು ಸೀತೆಯನ್ನು ಹೊತ್ತುಕೊಂಡು ಹೋದಾಗ ಆಂಜನೇಯನು ಹೋಗಿ ಇಡೀ ಲಂಕಾ ದೇಶವನ್ನು ಸುಟ್ಟು ಭಸ್ಮ ಮಾಡಿ ರಾವಣನ ವಶದಲ್ಲಿದ್ದ ಸೀತೆಯನ್ನು ರಾಮನ ಪಾದಕ್ಕೆ ತಂದೊಪ್ಪಿಸಿದ ಶ್ರೀ ಮಾರುತೇಶ್ವರನು ದೇವಮಾನವನು. ಅಷ್ಟೇ ಕಣ್ಣ, 500 ವರ್ಷಗಳ ಹಿಂದೆ 500 ವರ್ಷಗಳ ಹಿಂದಿನ ಇತಿಹಾಸವುಳ್ಳ ರಾಮ ಮಂದಿರವನ್ನು ಪುನರ್ ನಿರ್ಮಾಣ ಮಾಡಿ ಇಡೀ ಜಗತ್ತೇ ರಾಮ ರಾಮ ಅನ್ನುವ ಹಾಗೆ ಮಾಡಿದ ನರೇಂದ್ರ ಮೋದಿ ದೇವಮಾನವನಣ್ಣ, ದೇವಮಾನವನು. ನೀನು ನನ್ನ ತಮ್ಮನಾಗಿ ಪಡೆದ ನನ್ನ ಜನ್ಮ ಸಾರ್ಥಕವಾಯ್ತಪ್ಪ, ಸಾರ್ಥಕವಾಯ್ತು. ಮೈದು, ನೀನು ನನ್ನ ಮೈದನಲ್ಲಪ್ಪ, ನನ್ನ ಹಿರಿಮಗನ ಸಮಾನ. ಅಕ್ಕ, ನಿಜ ಹೇಳ್ಬೇಕಂದ್ರೆ ನಿಮ್ಗೆ ತಂಗಿಯಾಗಿ ನಾನಿಲ್ಲಿದ್ದೀನಿ ಅಂತ ಹೇಳಿದ್ರೆ ನಾನು ಈ ಜನ್ಮದಲ್ಲ, ಏನೇ ಜನ್ಮದಲ್ಲಿ ಪುಣ್ಯನೇ ಮಾಡಿದ್ದೀನಿ. ಈ ಜನ್ಮದಲ್ಲಿ ಯಾವಾಗಲೂ ಜೊತೆಯಾಗಿರ್ಬೇಕನ್ನೋದು ನನ್ನ ಆಸೆ ಅಕ್ಕ. ಹೌದಪ್ಪ, ನನಗೂ ಅದೇ ಆಸೆ. ನಿನಗೆ ಒಂದು ದೊಡ್ಡ ನೌಕರಿ ಕೊಡಿಸಿ 10 ಎಕರೆ ಅಡಿಕೆ ತೋಟ ಇರಣಿ ಕೊಟ್ಟು ಮದುವೆ ಮಾಡಬೇಕೆನ್ನೋದೇ ನಮ್ಮೆಲ್ಲರ ಆಸೆ. ತಮ್ಮ ಬಾರೋ. ತಂಗಿ, ನಿಮ್ಮಿಬ್ಬರನ್ನು ಒಂದೇ ಅಂದರದಲ್ಲಿ ಮದುವೆ ಮಾಡುತ್ತೇನೆ. ಈಗ ನನ್ನ ಜೊತೆಗೆ ಹಾಡಿ ಕುಣಿಯೋಣ ಬನ್ನಿ. ಆಯ್ತಣ್ಣ.
ಅದು ಏಳು ಏಳು ಜನ್ಮದಿಂದ ಬಂದ ಸಂಸಾರ. ಚುಕ್ಕಿ 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 ತಾರೆಗಳ ಕೂಡಲೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಐದು ತೀರ ಹೋಗಲೇ. ಪ್ರೀತಿನೇ ನಮ್ಮ ಆಸ್ತಿ, ಇದು ಕೋಟಿಗಿಂತ ಜಾಸ್ತಿ, ಮನಸ್ಸಲ್ಲಿ ಬೇರಾಗದು. ವಾತ್ಸಲ್ಯ ಅನ್ನೋದೊಂದೇ ನಮಗಿಲ್ಲಿ ಹಿಂದೆ ಮುಂದೆ ಊರಿಗೆ ಗೊತ್ತು ಇದು. ದೇಶಕ್ಕೆ ಜಾಗ ಇಲ್ಲ, ಸ್ವಾರ್ಥಕ್ಕೆ ಲಾಭ ಇಲ್ಲ, ಸಮನೆಯ ಎದೆಗೂಡಿದು. ಮಮತೆಯ ಮದುವೆ ನಮಗೆ ಸಿಂಹಾಸನದಂತೆ ನಮಗೆ ಅನುರಾಗದ ತವರಿದು. ಬಂಧವಿದೆ ಅನುಬಂಧವಿದೆ ನಮ್ಮ ನೆರಳಲ್ಲಿ, ಅಂದವಿದೆ ಆನಂದವಿದೆ ನಮ್ಮಿ ಕರುಳಲ್ಲಿ. ಸ್ವರ್ಗಕ್ಕೆ ಎಣಿ ಹಾಕು ಲೋಕಕ್ಕೆ ತಿಳಿಯಬೇಕು ಈ ಪ್ರೇಮ ಸಂಬಂಧ. ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈಗುತ್ತಿನ ಊಟವೇ. ಈ ನಮ್ಮ ಮಾತು ಒಂದೇ, ಮಾತಿನ ಧಾಟಿ ಒಂದೇ, ಭಾವಕ್ಕೆ ಬೆಲೆ ಇಲ್ಲಿದೆ. ಸಂತೋಷ ಅಂದರೆ ಗೊತ್ತ, ಬಾಯಲ್ಲಿ ಹೇಳುವೆ ಅರ್ಥ, ಅದು ನಮ್ಮ ಅಂಗೈಲಿದೆ. ಅದು ಎಷ್ಟೋ ಕಲ್ಪನೆಯಿಂದ, ಅದು ಎಷ್ಟೋ ಭಾವನೆಯಿಂದ ಈ ನಮ್ಮ ಹಾಡಾಗಿದೆ. ಒಬ್ಬೊಬ್ಬರ ಮನಸ್ಸಿನಿಂದ ಒಬ್ಬೊಬ್ಬರ ಮನಸ್ಸನ್ನಿಟ್ಟು ಈ ಜೇನು ಗೂಡಾಗಿದೆ. ತಿರುಗಿ ತಿರುಗಿದರು ಕಾಲದ ಗಡಿಯಾರ, ಕೊನೆವರೆಗೂ ಉಳಿಯೋದೇ ನಮ್ಮಿ ಸಂಸಾರ. ಆಕಾಶದಲ್ಲಿ ಕಣ್ತಿರುಗು, ಹೇ ಭೂಮಿಯ ಕಡೆ ತಿರುಗು, ಎಲ್ಲಿಯೂ ನಮ್ಮ ಸಂಭ್ರಮ. ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈತುತ್ತಿನ ಊಟವೇ. ಆಸೆಗೊಂದು ತುತ್ತು, ಒತ್ತಾಸೆಗೊಂದು ತುತ್ತು, ಅದುವೇ ನಮ್ಮ ಸತ್ತು, ಅದು ನಮಗೆ ಮಾತ್ರ ಗೊತ್ತು. ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ, ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ. ಬನ್ನಿ ಎಲ್ಲರೂ ಪ್ರಸಾದ ಊಟ ಮಾಡ್ತೀರ. ಯಾರು ಪ್ರಸಾದ? ಪಾಯಸ, ಅನ್ನ, ಸಾರು, ಕೋಸಂಬರಿ, ಪಲ್ಯ. ಮೊಸರನ್ನ ಮಾಡಿಸಿ. ನಿನಗೆ ತಂದು ಕೊಟ್ರಲ್ಲ ಅದನ್ನ ಹೇಳ್ತಿದ್ದಾರೆ. ನೀನ್ ಮೊಸರು ಕೇಳಿದಲ್ಲ ಅದನ್ನ ಹೇಳ್ತೀವಿ. ಮೊಸರನ್ನ ಹೆಸರನ್ನ ಆಗ್ಬರೋದಿಲ್ಲ. ನಾವೆಲ್ಲ ಲಿಂಗ ಕಟ್ಟಿವಮ್ಮ, ಲಿಂಗ ಐತೆ. ನಾನು ಅದನ್ನ ಹೇಳಿದ್ದು ಹೋಳಿಗೆ, ರೊಟ್ಟಿ, ಎಲ್ಲ ಐತೆ ಎಲ್ಲ. ನಾ ಹಬ್ಬಕ್ಕೆ ಬೋಂದೆ ಮಾಡ್ತೀನಿ. ಏನ್ ಮಾಡ್ಸಿರಿ? ನನ್ ಗಂಡ ಹೇಳನ್ ಬೋಂದೆ 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 ಎಲ್ಲ ಬರೆಯೋದು ಬೋಂದಿ. ನಮ್ಮಿಷ್ಟ ಅದು ಬೋಂದನೆ ಅನ್ನೋದು ನಾವು. ಬೋಂದೆ. ಹಾ, ನೀವೆಲ್ಲ ಬೋಂದೆ ತಿನ್ರ, ನಾನು ಬೋಂದಿ ತಿಂತೀನಿ. ಹಂಗೆ ಮಾಡಿ. ಒಳಗಡೆ ಪಾತ್ರ ತೊಳೆ ಬಾಳದ ನಡಿ ತೊಳೆ. ಅದಕ್ಕೆ
ಬಾರೋ ರಣಧೀರ ಬಾರೋ ಪ್ರೀತಿಯ ಸರದಾರ ಬಾ ಎಂದರೆ ಬಂದಿಳಿಯುವ ಶೂರ ನೀ ಬಂದರೆ ದಿಗ್ವಿಜಯದ ಹಾರ ಬಾರೋ ಬಾರೋ ರಣಧೀರ ಬಾರೋ ಪ್ರೀತಿಯ ಸರದಾರ ಬಾರೋ ಬಾರೋ ರಣಧೀರ ಬಾರೋ ಪ್ರೀತಿಯ ಸರದಾರ ಬಾ ಎಂದರೆ ಬಂದಿಳಿಯುವ ಶೂರ ನೀ ಬಂದರೆ ದಿಗ್ವಿಜಯದ ಹಾರ ಬಾರೋ ಬಾರೋ ರಣಧೀರ ಬಾರೋ ಪ್ರೀತಿಯ ಸರದಾರ ಬಾ ಎಂದರೆ ಬಂದಿಳಿಯುವ ಶೂರ ನೀ ಬಂದರೆ ದಿಗ್ವಿಜಯದ ಹಾರ ಬಾರೋ ಬಾರೋ ರಣಧೀರ ಬಾರೋ ಪ್ರೀತಿಯ ಸರದಾರ ನಾನು ಸೈಲೆಂಟ್ ಆಗಿದ್ರೆ ರಾಮ ವೈಲೆಂಟ್ ಆದ್ನೋ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಅಂತ ಸಂಶಯ ಪಡ್ತಾ ಇದ್ದೀರಾ? ಅಂದ್ರೆ ಇದರ ಅರ್ಥ ಏನು ಅಂತ ಗೊತ್ತಾ? ಜಗದಲ್ಲಿ ಅನ್ಯಾಯದ ಆಟ ಹೆಚ್ಚಾದಾಗ, ಅಧರ್ಮ ತಾಂಡವವಾಡುತ್ತಿರುವಾಗ, ನಮ್ಮಂತ ಕಾಲದಲ್ಲಿಗರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕ ದೇವ್ರು ಯಾವುದಾದ್ರೂ ಆ ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಇದು ಕಲಿ
ಕಲೆ ಇರೋರ ಕಲಿಯುಗ, ಕಲೆ ತೆಗಿಯೋರ ಕಲಿಯುಗ, ಕಲೆ ಹೊಡೆಯೋರ ಕಲಿಯುಗ ಅಂದಾಗ ದೇವ್ರು ಹುಟ್ಟೋದಂದ್ರೇನು, ನಮ್ಮಂತ ಕಾಲಕರ ದಬ್ಬಾಳಿಕೆ ಮಟ್ಟ ಹಾಕೋದಂದ್ರೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಭಗತಿ ಭಿಕ್ಷಾಂದೆ ಎಂದು ಭಿಕ್ಷೆ ಬೇಡ್ತೇವೆ. ಯಾಕೆ ಗೊತ್ತಾ? ತಿನ್ನಾಕ ಕೂಳಿಲ್ಲ ಅಂತ ಅಲ್ಲ, ನೀವು ನೀಡೋ ಒಂದೇ ಒಂದು ಹೋಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತುಗಳನ್ನು ಹೇಳ್ತೇವೆ, ಸಲ್ಲದ ಕಥೆಗಳನ್ನ ಕಾಡ್ತೇವೆ, ತಿನ್ನಾಕ ಕಂಡನೂ ಕೊಡ್ತೇವೆ, ಕುಡಿಯಾಕ ಹೆಂಡನೂ ಕೊಡ್ತೇವೆ. ಹೆಂಗಾರ ಮಾಡಿ ನಿಮ್ಮ ಹತ್ರ ಒಂದು ಹೋಟಿಗೆ ಮಾಡ್ತೇವೆ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಕುಂತೇವೆ, ಕುಂಬಿಸ್ಕೊಳ್ಳಬೇಕು. ಇದು ನಾವು ಹಾಕೋ ರಾಜಕೀಯ ಲೆಕ್ಕಾಚಾರ, ಇದು ನಿಮಗೆ ಅರ್ಥ ಆಗಲ್ಲ. ಅರ್ಥ ಆದ್ರೂ ನಮ್ಮನ್ನೇನು ಮಾಡಕ್ಕಾಗಲ್ಲ. ನನ್ನ ಮಾತು ಸ್ವಲ್ಪ ಬಿರುಸು ಅನಿಸ್ತೈತಿ, ಆದ್ರ ಕರೆನ ಐತೆ. ನಂಬಿದವರ ಪಾಲಿಗೆ ನಾಯಕ, ನಂಬದವರ ಪಾಲಿಗೆ ಖಳನಾಯಕ. ನೆನಪಿನಲ್ಲಿ ಉಳಿದವಳಿಗೇನು ಗೊತ್ತು, ನೆನಪಿಸಿಕೊಂಡು ಕೊರಗಿದವನ ಆತಂಕ. ಮೌನ ಮುರಿದ ಮಲ್ಲನಿಗೇನು ಗೊತ್ತು, ಮೌನ ಮುರಿದ ಮಲ್ಲನ ಮನದಾಳದ ಆತಂಕ. ಊಸರವಳ್ಳಿ ಹೆಣ್ಣೆ, ಕಚ್ಚದೆ ಬಿಡಲಾರೆ ನಿನ್ನ ಕೆಂಪಾದ ಕೆನ್ನೆ. ನನ್ನ ಕಣ್ಣಿಗೆ ಮಣ್ಣು ಹಾಕಿದರೆ ನೀವತಿ, ನಿನ್ನ ಶೀಲಕ್ಕೆ ಈ ಲಕ್ಷ್ಮೀಕಾಂತನೇ ದುಡ್ಡಿನಾಗ ದೊಡ್ಡವ ಈ ಲಕ್ಷ್ಮೀಕಾಂತ, ಸ್ವಚ್ಛನಾಗ ದೊಡ್ಡವ ಈ ಲಕ್ಷ್ಮೀಕಾಂತ, ದೌಲತ್ನಾಗ ದೊಡ್ಡವ ಈ ಲಕ್ಷ್ಮೀಕಾಂತ, ಜಯನ ಮುಂದಿಟ್ಕೊಂಡು ಹುಟ್ಟಿದವನೇ ಈ ಲಕ್ಷ್ಮೀಕಾಂತ. ಸುಖದ ಸುಪ್ಪತ್ತಿಗೆಯಲ್ಲಿ ಹಣದ ಜನಕಾರದಿಂದ ಕುಬೇರನಾಗಿ ಜೈಂಕರಿಸಿ ನಾವೇಕೆಂದರೆ ಅರಳಿದ ಪುಷ್ಪದಂತೆ ನಗೆ ಬೀರಿ ಈ ಲಕ್ಷ್ಮೀ ನಾಗರನ ನಗುಮುಖದಲ್ಲಿ ಕುಳಿತುಕೊಂಡಿರುವಳಲ್ಲ ಆ ಭಾಗ್ಯಶ್ರೀ. ಭಾಗ್ಯಶ್ರೀ ಏನಿವಳ ಚೆಲುವಿನ ಚಿತ್ರಪುಟ, ಯಾವ ಪುಟವನ್ನು ತಿರುವಿ ಹಾಕಿ ನೋಡಿದರು ಚಿಟ್ಟೆ ಚಿಟ್ಟೆ ಚಿಟ್ಟೆಯಂತೆ ಹಾರಿ ಆಕ್ರಮಿಸುತ್ತಿರುವಳಲ್ಲ ಲಕ್ಷ್ಮೀಕಾಂತನ ಮನವನ್ನು. ಶ್ರೀ ಅಪೂರ್ವ ಸುಂದರಿಯಾದ ಅಪ್ಪಟ ಸುಂದರಿಯಾಗಿ ನೀನೆಷ್ಟೇ ನಿನ್ನ ತವರಿನಲ್ಲಿ ಅವಿತು ಕುಳಿತರು ಈ ಲಕ್ಷ್ಮೀಕಾಂತನ ಜಾಲದಲ್ಲಿ ನೀ ಬೀಳಲೇಬೇಕು.
ರಂಗನಾಥ, ಏ ಜಮೀನ್ದಾರ್ ರಂಗನಾಥ, ಈ ಲಕ್ಷಾಧೀಶರ ಚದುರಂಗದಾಟದ ಮುಂದೆ ಇನ್ಯಾವ ಆಟವು ನಡೆಯಕೂಡದು ತಿಳಿದುಕೋ. ನಾನೇ ಜಮೀನ್ದಾರನೆಂಬ ಜನ್ಮದಿಂದ ಪ್ರಶಸ್ತಿ ಪಡೆದ ನಿನ್ನ ಕೀರ್ತಿಯ ಹಾಡಗಿಗೆ ನನ್ನ ಮೋಡಿ ಎಂಬ ಬಾಂಬ್ ಸ್ಫೋಟ ಮಾಡಿ ಸುರಲೋಕದಿಂದ ದರೆಗಿಳಿದು ಬಂದ ಸುಕೋಮಲ ಪಾರಿಜಾತ ಪುಷ್ಪ ಆ ನಿನ್ನ ತಂಗಿ ಭಾಗ್ಯಶ್ರೀ ಭಾಗ್ಯಶ್ರೀಯನ್ನು ನಾಡದವರ ಅರಗಣೆಯನ್ನಾಗಿಸಿಕೊಂಡು ಅವರ ವರಪುರುಷನಾಗಿ ಮೆರೆಯಬೇಕೆಂದರೆ ಮಣ್ಣಿನ ಮಕ್ಕಳೆಂಬ ನಿಮ್ಮ ಸ್ವಾಕ್ಯಗೆ ತಕ್ಕ ಸವಾಲು ಹೋಗಿ ಅಕ್ಕರೆಯ ನಾಡಿನ ಸಕ್ಕರೆಯ ಶ್ರೀ ಚಕ್ರವರ್ತಿ ಚಂದ್ರಕಾಂತನ ತಮ್ಮ ಲಕ್ಷ್ಮೀಕಾಂತನೇ ಈ ನಾಟಕದ ನಾಯಕನೆನಿಸಿಕೊಳ್ಳದಿದ್ದರೆ ನನ್ನ ಹೆಸರು ಲಕ 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 ಲಕ್ಷ್ಮೀಕಾಂತನೇ ಅಲ್ಲ. ಈ ಹೃದಯದ ಅಗ್ನಿ ಪರ್ವತದಲ್ಲಿ ದ್ವೇಷ ಕುದಿಯುತ್ತಿದೆ, ಸೇಡಿಗೆ ಸೇಡು ಎನ್ನುತ್ತಿದೆ. ಗತಕಾಲವೇ ನನ್ನ ನೋವಿನ ಕಥೆಗೆ ಸಾಕ್ಷಿ ನುಡಿಯುತ್ತಿದೆ, ಮೋಸಕ್ಕೆ ಮೋಸ ಎನ್ನುತ್ತಿದೆ. ಆರಂಭಿಸಿದವನಾದು, ಆನಂದಿಸುವವನಾದು, ಅನುಭವಿಸುವ ನಿನ್ಯಾದು. ಈ ಹೃದಯದ ಅಗ್ನಿ ಪರ್ವತದಲ್ಲಿ ದ್ವೇಷ ಕುದಿಯುತ್ತಿದೆ, ಸೇಡಿಗೆ ಸೇಡು ಎನ್ನುತ್ತಿದೆ. ನೋವಿನ ಸಾಕ್ಷಿ ನುಡಿಯುತ್ತಿದೆ, ಮೋಸಕ್ಕೆ ಮೋಸ. सिक्रेट को मजा अंबर का नीचा, लड़की को मजा कंबर का नीचा है.